ಜೈಲಲ್ಲಿ ದಾಸನಿಗೆ ಸಿಗ್ತಾ ಇರುವಂತ ವೈಭೋಗದ ಒಂದು ಫೋಟೋ ಮಾತ್ರ ಇದೆ. ಈ ಫೋಟೋ ಬಹಳ ಸದ್ದು ಮಾಡ್ತಾ ಇದೆ. ಉತ್ತರವನ್ನ ಕೊಡಬೇಕಾಗಿರುವಂತವರು ಉತ್ತರವನ್ನ ಕೊಟ್ಟಿಲ್ಲ. ಇನ್ನು ಕಾಯ್ತಾ ಇದ್ದೀವಿ. ಮಾಜಿ ಆಗಿರುವಂತವರು ನಿವೃತ್ತರಾಗಿರುವಂತ ಪೊಲೀಸ್ ಅಧಿಕಾರಿಗಳೆಲ್ಲ ಮಾತನಾಡ್ತಾ ಇದ್ದಾರೆ. ಜೈಲಲ್ಲಿರುವಂತ ದರ್ಶನ್ಗೆ ರಾಜ್ಯಾತಿಥ್ಯ. ದರ್ಶನ್ ಬಿಂದಾಸ್. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಶಾಕ್ ಅಲ್ಲರಿ, ಅದು ಬಹಳ ನೋವು, ಸಂಕಟ. ಅದು ಮಾಧ್ಯಮಗಳಲ್ಲಿ ವಿಷಯ ತಿಳಿದು ಆಘಾತ ಆಯಿತು ಅಂತ ಹೇಳ್ತಿದ್ದಾರೆ. ಮಗನನ್ನ ಕಳೆದುಕೊಂಡು ನಾವು ಕಣ್ಣೀರಿಡ್ತಾ ಇದ್ದೀವಿ, ಆದ್ರೆ ಅಲ್ಲಿ ನೋಡಿದ್ರೆ ಅವರಿಗೆ ಆ ವ್ಯವಸ್ಥೆ ಆಗ್ತಾ ಇದೆ. ಜೈಲಲ್ಲಿ ದರ್ಶನ್ ರೆಸಾರ್ಟ್ ನಲ್ಲಿ ಕುಳಿತಂತಿದ್ದಾರೆ. ಕೊಲೆ ಮಾಡಿರೋ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ರೇಣುಕಾಸ್ವಾಮಿ ಅವರ ತಂದೆ ಶಿವನಗೌಡ ಅವರು ಕಣ್ಣೀರಿಟ್ಟು ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಂಕಟ ಆಗಲ್ವೇನ್ರಿ? ಮಗನನ್ನ ಕಳ್ಕೊಂಡು 2-3 ತಿಂಗಳಾಗಿಲ್ಲ. ಅದರೊಳಗಡೆಗೆ ಆರೋಪಿಗಳು ಯಾರಿದ್ದಾರೆ ಅವರೆಲ್ಲ ಹಿಂಗೆ ಕೂತ್ಕೊಂಡು ಆರಾಮಾಗಿದ್ದಾರೆ ಅನ್ಸಿದ್ರೆ ಏನು ಅನ್ಸ್ಬೇಕು ಅವರಿಗೆ? ಕೇಳಿ ಅವ್ರು ಏನು ಹೇಳಿದ್ದಾರೆ. ಇರಬೇಕನ್ನ ಅದು ಮತ್ತೊಂದು ಆಗಬಾರ್ದು. ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕವೇನ. ಇದು ನನಗೂ ಫೋಟೋ ಏನಂದರೆ ನಮ್ಮ ಸ್ನೇಹಿತರು ತೋರಿಸಿದ್ರು, ಅದು ಭಾಳ ಆಶ್ಚರ್ಯ ಆಗುತ್ತೆ. 4 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಾ ಹಿಡಿದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಿದ್ದಾರೆ. ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ, ರೆಸಾರ್ಟ್ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಜೈಲು ಆಗಿರ್ಬೇಕು ವಿನ ಜೈಲಿಲ್ಲ. ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ರು. ಪೊಲೀಸ್ ಅಧಿಕಾರಿಗಳು ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದರು. ಇಲ್ಲಿವರೆಗೂ ನ್ಯಾಯ ಪೊಲೀಸನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ, ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳ್ತಾರೆ, ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಏಕೆಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರಿಗೆ ಶಿಕ್ಷೆ ಅವರು ಕೊಡಬೇಕು. ಇದ್ರ ಮುಖಾಂತರ ನಾನು ಸರ್ಕಾರವನ್ನು ಸರ್ಕಾರನ ಕೈ ಮುಗಿದು ಕೇಳ್ಕೊಂತೀನಿ. ಅವರು ಇದು ತಪ್ಪಿಸಿದ್ರೆ ಆಗಬಾರ್ದು. ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ, ಪೊಲೀಸರು ನಂಬಿದ್ದಾರೆ. ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕನೇ ನನಗೆ ಸಹಕಾರ ಕೊಟ್ಟಿದೆ. ಸ್ಟ್ರೈಕ್ ಮಾಡಿದ್ದಾರೆ. ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರಕಿಸ್ಬೇಕಂತ ಎಲ್ಲರೂ ಒಕ್ಕರ್ಲಿಂದ ಇದು ಮಾಡಿದ್ದಾರೆ. ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಐತೆ. ಅದರಿಂದ ಸರ್ಕಾರ, ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಮುಂದೆ ಚೀಫ್ ಗೃಹ ಮಂತ್ರಿಗಳು ಎಲ್ಲರಿಗೂ ನೋಡ, ಸರ್ಕಾರ ಇರ್ಬೋದು, ಯಾವುದಿರ್ಬೋದು, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಇದಂತೂ ನಮಗೆ ನೋವಾಗಿದೆ. ನನಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ನಾವು ಮಗನ ಕಳ್ಕೊಂಡು ಏನ್ರಿ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಂಡವ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನಿಸುತ್ತೆ. ನಾವು ಎಷ್ಟು ಇದರಲ್ಲಿ ದಿನ ಬೆಳಗಾದ್ರೆ ಸೊಸೆ ಬಗ್ಗೆ ಎಷ್ಟು ನಮಗೆ ಸಂಕಟ ಆಗ್ತಾಯಿತ್ತು. ಅವಳ ಜೀವನ ಹೆಂಗೆ ನಾವು ಇದು ಮಾಡಬೇಕಂತ. ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಾಂಗ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನು ಇದೆ ಕಾನೂನು ಪ್ರಕಾರ ಅವ್ರಿಗೆ ಇದನ್ನು ಇದು ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ನನಗೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ದುಃಖ ಹೋಗ್ತಾ ಇದೆ. ದಯಮಾಡಿ ಸರ್ಕಾರ ಕೇಳ್ತದೆ ಅಷ್ಟೇ. ಈ ತಪ್ಪನಿಗೆ ಸರಿಯಾದ ನ್ಯಾಯ ತನಿಖೆ ಆಗಲಿ ಇದೆ ಅಂತ. ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ CBI ತನಿಖೆ ಆಗಬೇಕು ಅಂತ ಅನಿಸ್ಬಿಡ್ತದೆ. ನಾವು ಪೊಲೀಸ್ ಮೇಲೆ ಅಪೀನಾದ ನಂಬಿಕೆ ಇದೆ. ಎಲ್ಲರೂ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸುಳ್ಳಾಗಬಾರ್ದು. ದಯಮಾಡಿ ಸರ್ಕಾರ, ಪೊಲೀಸ್ ಅಧಿಕಾರ, ನ್ಯಾಯಾಂಗ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ, ಮುಂದೆ ಇಂಥ ಘಟನೆ ಆಗದೇ ಇರಲಿ ಅಂತ ನಾನು ಬೇಡ್ಕೊಂತೀನಿ. ಪಾಪ ಅಮಾಯಕ ಕುಟುಂಬ. ಅದು ವ್ಯವಸ್ಥೆಯ ಸಪೋರ್ಟ್ ಕೆಲವೊಂದು ಸಂದರ್ಭದಲ್ಲಿ ಕುಟುಂಬಗಳಿಗೆ ಇರೋದಿಲ್ಲ. ಅವ್ರಿಗೆ ನಂಬಿಕೆ ಇರೋದೇ ಕೋರ್ಟ್ ಮೇಲೆ ಇರುತ್ತೆ, ಪೊಲೀಸ್ ವ್ಯವಸ್ಥೆ ಮೇಲೆ ಇರುತ್ತೆ. ಅವ್ರೇನೋ ಒಂದು ನ್ಯಾಯ ಕೊಡಿಸ್ತಾರೆ ಬಿಡ್ರಿ ಸರ್ ಅನ್ನುವಂಥ ನಂಬಿಕೆ ಇರುತ್ತೆ. ಆದರೆ ಅದೇ ವ್ಯವಸ್ಥೆಯಲ್ಲಿರುವಂಥವ್ರು ಈ ರೀತಿಯಾಗಿ ರಾಜಮರ್ಯಾದೆಯನ್ನು ಆರೋಪಿಗಳಿಗೆ ಕೊಡ್ತಾ ಕೂತ್ಕೊಂಡ್ರೆ ನಂಬಿಕೆ ಹೊರಟು ಹೋದ ಮೇಲೆ ವಾಪಸ್ ನಂಬಿಕೆಯನ್ನು ತರೋಕ್ಕಾಗೋದಿಲ್ಲ. ಈಗ ಕುಟುಂಬಕ್ಕಾಗೋದು ಹಾಗೆ. ಒಂದು ಕಡೆಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡುವಂಥ ಟೈಮ್ ಬಂದಿದೆ. ಇನ್ನೊಂದು ಕಡೆಗೆ ಜೈಲಿನಲ್ಲಿರೋರಿಗೆ ಈ ರೀತಿಯಾಗಿ ಮರ್ಯಾದೆ, ರಾಜಮರ್ಯಾದೆಯನ್ನೆಲ್ಲ ಕೊಟ್ಕೊಂಡು ಕೂತಿದ್ದಾರೆ. ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ.
ಇದನ್ನು ನೋಡುವಂಥ ಕುಟುಂಬಕ್ಕೆ ಏನು ಅನಿಸ್ಬೇಕು? ನನ್ನ ಮಗನನ್ನು ಆ ರೀತಿಯಾಗಿ ಹೊಡೆದವ್ರು ಈ ರೀತಿಯಾಗಿ ವ್ಯವಸ್ಥಿತವಾಗಿ ಆರಾಮಾಗಿ ಕೂತ್ಕೊಂಡು ಚೈನಿ ಹೊಡಿತಾ ಇದ್ದಾರೆ ಅಂತಂದಾಗ, ಚೈನಿ ಅಂತಂದರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅವ್ರಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನು ಕೊಡೋದು ಅಂತಾರೆ. ಎಲ್ಲ ರೀತಿಯಲ್ಲಿ ಮಜಾ ಮಾಡೋದಕ್ಕೆ ಚೈನಿ ಹೊಡೆಯೋದು ಅಂತ ಕರೆಯೋದು ಉತ್ತರ ಕರ್ನಾಟಕ ಭಾಷೆಯಲ್ಲಿ. ಪಾಪ ಆ ಕುಟುಂಬ ಹೇಗೆ ಅನುಭವಿಸ್ತಾ ಇರಬೇಕು. ಹೆಂಡತಿ ಪ್ರೆಗ್ನೆಂಟು, ಅವಳು ಗಂಡನನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದಾಳೆ, ತಾಯಿ ಮಗನನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ, ತಂದೆ ಮಗನನ್ನು ಕಳ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅದರ ಕಣ್ಣೀರು ಒಂದೊಂದು ಸಲ ಅನಿಸ್ಬಿಡುತ್ತೆ, ದೇವ್ರು ಇಲ್ವಾ ಅಂತ ಅನಿಸ್ಬಿಡುತ್ತೆ ಇಂಥ ವಿಚಾರಗಳು ಬಂದಾಗ. ಯಾಕಂದರೆ ಹೆಣ್ಣಿನ ಶಾಪ ಬಹು ದೊಡ್ಡದಂತಾರೆ. ಅಲ್ಲಿ ದರ್ಶನ್ ಅವರ ಪತ್ನಿ ಆ ಸಂದರ್ಭದಲ್ಲಿ ಹಾಕಿರುವಂಥ ಶಾಪ ತಟ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಇಲ್ಲಿ ಆ ಪ್ರೆಗ್ನೆಂಟ್ ಇರುವಂಥ ಆ ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡು ಹಾಕಿರುವಂಥ ಶಾಪ ತಟ್ತೋ ಇಲ್ಲೋ ಗೊತ್ತಿಲ್ಲ, ತಾಯಿ ಶಾಪ ತಟ್ತೋ ಇಲ್ಲೋ ಗೊತ್ತಿಲ್ಲ, ತಂದೆಯ ಶಾಪ ತಟ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ದುಡ್ಡಿದ್ರೆ ನಾನು ಹೆಂಗೆ ಬೇಕಾದರೂ ಇರಬಹುದು, ನನಗೆ ಯಾವ ಶಾಪನೂ ತಟ್ಟಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಕಾಣಿಸ್ತಾ ಇದೆಯಾ ಅಂತ ಅನಿಸ್ಬಿಡುತ್ತೆ. ವ್ಯವಸ್ಥೆಯ ಬಗ್ಗೆ ಒಂದೊಂಥರ ಬೇಸರ, ಅಸಡ್ಡೆ ಮೂಡಿಸೋದು ಇಂಥ ವಿಚಾರಗಳಿಂದಾನೆ. ಅದಕ್ಕೆ ಜನರಿಗೆ ಈ ನಂಬಿಕೆಗಳು ಯಾಕೆ ಹೊರಟು ಹೋಗ್ತಾ ಇದೆ ವ್ಯವಸ್ಥೆಯ ಬಗ್ಗೆ ಅಂತಂದರೆ ಇಂತಹ ಕೃತ್ಯಗಳಿಂದಾಗಿ. ಅದ್ಯಾವುದೂ ವ್ಯವಸ್ಥೆ ಸರಿಯಾಗಿದೆ, ಅದರಲ್ಲಿರುವಂಥವ್ರು ಸರಿಯಾಗಿಲ್ಲ. ಅವ್ರು ಮಾಡುವಂಥ ಇಂಥ ವ್ಯವಸ್ಥೆಗಳಿಂದಾಗಿಯೇ ಈ ಪರಿಸ್ಥಿತಿಗಳ ನಿರ್ಮಾಣ ಆಗ್ತಾ ಇರೋದು.